ಅದಕ್ಕೆ ಬೇಕಾಗಿರೋದು ಗಂಜಿ. ಸೊ ರೈತನಿಲ್ಲ ಅಂದ್ರೆ ನಾವ್ ಯಾರೂ ಇಲ್ಲ. ಸೊ ತುತ್ತು ಅನ್ನ ತಿನ್ನೋ ಮುನ್ನ ನೆನೆಯೋಣ ನಾವು ರೈತನನ್ನ. ಒಬ್ಬ ರೈತ ನಿರ್ಮಿಸಿರುವಂತ ಸಿನಿಮಾ, ರೈತರಿಗಾಗಿ ಒಂದು ಅತ್ಯುತ್ತಮ ಸಂದೇಶ ರವಾನೆ ಮಾಡಲಿಕ್ಕೆ ಒಂದು ಸಿನಿಮಾ ಬರ್ತಿದೆ, ಅದುವೇ ಅಥಣಿ. ಅಥಣಿ ಸಿನಿಮಾದ ಟ್ರೇಲರ್ ಲಾಂಚ್ಗೆ ಆಗಮಿಸಿರುವಂತಹ ಎಲ್ಲ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ, ಹಿತೈಷಿಗಳಿಗೆ, ಬಂಧುಗಳಿಗೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಮತ್ತು ಈ ಟ್ರೇಲರ್ ಬಿಡುಗಡೆಗೊಳಿಸ್ಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ತುಂಬಾ ಹೆಮ್ಮೆ ಅನ್ಸತ್ತೆ. ಸುಂದರ್ ಕೃಷ್ಣ RS ರವರು ನಮ್ಮ ಸ್ಯಾಂಡಲ್ವುಡ್ನ ಒಬ್ಬ ಸ್ಮಾರ್ಟ್ ವಿಲನ್ ಆಗಿದ್ದಂಥವ್ರು, ಅದ್ಭುತವಾದಂತಹ ನಟರು. ಮಗ ನಟನೆಯನ್ನ ಜೊತೆಗೂಡಿಸ್ಕೊಂಡು ಸಂಕಲನದಲ್ಲಿ ಕೂಡ ಸುಮಾರು 250ಕ್ಕೂ ಹೆಚ್ಚು ಸಿನಿಮಾಗಳ ಎಡಿಟಿಂಗ್ ಮಾಡಿದ್ದಾರೆ. ಈಗ ಹತ್ತತ್ರ 75 ಸಿನಿಮಾ. ಈಗ ಜಾಸ್ತಿ ಫೋಕಸ್ ಎಡಿಟಿಂಗ್ ಜೊತೆಗೆ ನಟನೆಗೂ ಕೊಡ್ತಿರೋ ತುಂಬಾ ಖುಷಿಯ ಸಂಗತಿ. ನಮ್ಮ ಅಥಣಿ ಸಿನಿಮಾನಲ್ಲೂ ಆಕ್ಟ್ ಮಾಡಿದ್ದಾರೆ. ಆದ್ರೆ ಅವರನ್ನ ಸೀನಿಯರ್ ಅಂತ ಹೇಳಾಜಿ. ಎಸ್, ನೋಡಿ ಎಲ್ರು ಹೇಳ್ತಾರೆ ಇರೋದ್ರಲ್ಲಿ ಬ್ಯುಸಿ ಅಂದ್ರೆ ಅವರೇ ಅಂತ. ಸೊ ನಾಗೇಂದ್ರ ಸರ್, ನಿಮ್ಮ ಪ್ರೀತಿಯ ಶುಭ ನುಡಿಯೊಂದಿಗೆ ನಮ್ಮ ಅಥಣಿ ಸಿನಿಮಾದ ಟ್ರೈಲರ್ ಲಾಂಚ್ ಅಂತ ದಯಮಾಡಿ ತಿಳಿಸಿ. ಅವ್ರಿಗೂ ಶಾಕು ನಾನಾ ಅಂತ. ಎಸ್, ನೀವೇ. ಸೊ ಸಿನಿಮಾ ಟೀಮ್ ಎಲ್ಲರೂ ಕೂಡ ನಮ್ಮ ಒಂದು ಸಿನಿಮಾನಲ್ಲೂ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಳ್ತೀರ. ಪೊಲೀಸೇನಾ ಇದ್ರಲ್ಲೂ? ಇಲ್ಲ ಅಲ್ವಾ? ಸೊ ಕಾಕಿ ಯಾಕೋ ಅವ್ರನ್ನ ಬಿಡ್ತಿಲ್ಲ, ಅದು ಅಥಣಿನಲ್ಲಿ ಕಾಕಿ ಧರಿಸಿಲ್ಲ ಅವರು ಅಂತ ಭಾವಿಸ್ತೇನೆ. ಸೊ ಸೂಪರ್. ಸೊ ಸಿನಿಮಾಗೆ ಶುಭ ಹಾರೈಸೋ ಮೂಲಕ ಟ್ರೇಲರ್ ಲಾಂಚ್ ಮಾಡಬೇಕು. ಎಲ್ರಿಗೂ ಶುಭ ಸಂಜೆ. ಈ ಟ್ರೈಲರ್ ಲಾಂಚ್ ಮಾಡೋ ಮುಂಚೆ ವಿತ್ ಎಲ್ಲರೂ ಪರ್ಮಿಷನು, ಡೈರೆಕ್ಟರ್ ಪರ್ಮಿಷನ್ ಕೂಡ, ಆಮೇಲೆ ಪ್ರೆಸ್ ಮೀಡಿಯಾ, ಆಮೇಲೆ ಸುಧೀಂದ್ರ ಸರ್ ಎಲ್ಲರ ಪರ್ಮಿಷನ್ ಮೇರೆಗೆ ರಾಕೇಶ್ ಈ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗಾಗಿ ಅಟ್ಲೀಸ್ಟ್ 1 ನಿಮಿಷ ನಾವು ಒಂದು ಮೌನಾಚರಣೆ ಮಾಡಬಹುದಾ ಅಂತ. ಈಗ ನೀವು ಟ್ರೈಲರ್ ನೋಡಿದ್ರಿ, ಆ ಟ್ರೈಲರ್ಲಿ ಸಸ್ಪೆನ್ಸ್ ಥ್ರಿಲ್ಲರೇ ಕಾಣ್ತಾ ಇದೆ. ಇದ್ರ ಮೂಲತಃ ಏನಂದರೆ ಅಥಣಿ ಅಂದರೆ ಒಂದು ಹಳ್ಳಿ. ಆ ಹಳ್ಳಿಯಲ್ಲಿ ನಡೆಯುವಂಥ ಘಟನೆಗಳು ಯಾವ ಥರ ನಡೆಯುತ್ತೆ ಅನ್ನೋದು. ಈಗ ಒಬ್ಬ ರೈತ ಯಾವ ಥರ ಕಷ್ಟಪಡ್ತಾನೆ, ಯಾವ ಥರ ಜೀವನ ಫೇಸ್ ಮಾಡ್ತಾನೆ, ಈ ಸಿನಿಮಾದ ಕಥೆ ಅದಾಗಿರುತ್ತೆ. ನಾವು ಕೆಲವೊಂದ್ಸಲ ಎಲ್ಲ ಕಡೆಗೂ ಕೇಳ್ತೀವಿ, ಒಬ್ಬ ರೈತ ಯಾವ್ಯಾವ ಥರ ಕಷ್ಟಪಡ್ತಾನೆ, ಹಂಗೆ ಹಿಂಗೆಂತೆಲ್ಲ ಸುಮಾರು ಜನ ಮಾತಾಡ್ತಾರೆ. ಆದರೆ ರೈತನ ಕಷ್ಟ ಯಾರೂ ಕೇಳಲ್ಲ. ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲ ಹೊಗಳುತ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ರೈತನಿಗೆ ಕಷ್ಟ ಬಂದಾಗ ಯಾವ ಸರ್ಕಾರ, ಯಾವ ಜನ ಕೂಡ ಮುಂದೆ ಬರಲ್ಲ. ಇಲ್ಲಿ ರೈತರಿಗೆ ಸಿಗಬೇಕಾದಂಥ ಸೌಲಭ್ಯಗಳು ಯಾವುದೇ ಥರ ಸಿಗಲ್ಲ. ಅದರಿಂದ ಒಂದು ಟೈಟ್ಲ್ ಇಟ್ಕೊಂಡು ಅಥಣಿ ಅಂತ ಒಂದು ಗ್ರಾಮ ಅದು ಇಟ್ಕೊಂಡು ಮಾಡಿರೋಂಥ ಕತೆ. ಇದೊಂದು ರೈತರಿಗೋಸ್ಕರ ಮಾಡಿರೋಂಥ ಸಿನಿಮಾನ್ಯ. ದಯವಿಟ್ಟು ಮುಂದಿನ ತಿಂಗಳು ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಸಪೋರ್ಟ್ ಪಡಿತಾ ಕೇಳ್ತಾ ಇದ್ದೀನಿ. ಈ ಸಿನಿಮಾದಲ್ಲಿ ದೊಡ್ಡ ಕಲಾವಿದರು ಮಾಡಿದ್ದಾರೆ. ಪ್ರತಿಯೊಬ್ಬರು ದೊಡ್ಡ ಟೆಕ್ನಿಷಿಯನ್ಸ್ಗಳೆಲ್ಲ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಸರ್, ಸಿನಿಮಾ ನೋಡಿ ಸರ್, ಗೊತ್ತಾಗುತ್ತೆ. ಹೌದೌದು, ಸಿನಿಮಾದಾಗ ಎಲ್ಲ ಇದೆ ಸರ್. ಇದು ಸಸ್ಪೆನ್ಸ್ ಥ್ರಿಲ್ಲರ್ ಸರ್. ಅದಕ್ಕೆ ಸರ್ ಸಿನಿಮಾ ಜನ ಥಿಯೇಟ್ರ್ ಬರಬೇಕು ಅಂತಲೇ ಮಾಡಿರೋದು ಸರ್. ಯಾರು ಜನ ಥಿಯೇಟ್ರ್ ಬರ್ತಾರೆ ಈ ನಡುವೆ? ಕನ್ನಡ ಸಿನಿಮಾನ ನೋಡ್ತಾ ಇಲ್ಲ ಸರ್. ಸರ್, ಈ ಸಿನಿಮಾದ ನೋಡಿದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತಿದೆ ರೈತರ ಸಿನಿಮಾನ ಅಲ್ಲ ಬೇರೆ ಸಿನಿಮಾ, RR ಸಿನಿಮಾನ ಅಂತ. ಸರ್, ಇದು ಸಸ್ಪೆನ್ಸ್ ಥ್ರಿಲ್ಲರ್, RR ಅಲ್ಲ. ಇದು ರೈತರ ಬಗ್ಗೆ, ಮೇನ್ ಸಿನಿಮಾ ರೈತರ ಬಗ್ಗೆ. ನಾವು ಟ್ರೈಲರ್ ಎಲ್ಲೂ ನಾನು ಬಿಟ್ಕೊಟ್ಟಿಲ್ಲ. ಯಾಕೆಂದ್ರೆ ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಹೇಳಿದ ಉತ್ತರ ಸಿಗುತ್ತೆ ಸರ್. ಸರ್, ಇದೊಂದು 30 ಡೇಸ್ ಶೂಟ್ ಮಾಡಿದೆ ಸರ್. 30 ಡೇಸ್ 35 ಡೇಸ್ ಆಗಿದೆ ಸರ್. 4 ಸಾಂಗ್ ಇದೆ, 4 ಫೈಟ್ ಇದೆ. ಲೊಕೇಶನ್ ತುಮಕೂರು, ಬೆಂಗಳೂರು, ರಾಮನಗರ, ಹೊನ್ನಾವರ ಈ ಕಡೆ ಎಲ್ಲ ಶೂಟ್ ಮಾಡಿದ್ದೀವಿ. ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ವರ್ಷ ಕಾಗೋಳು ಅಂತ. ಏನು ಸರ್? ಅಥಣಿ ಶೂಟಿಂಗ್ ಮಾಡಿಲ್ಲ ಸರ್. ಅಥಣಿ ಶೂಟಿಂಗ್ ಮಾಡಿಲ್ಲ, ನಾವು ಇಲ್ಲೇ ಎಲ್ಲ ಕಡೆ ಶೂಟ್ ಮಾಡಿದ್ವಿ. ಯಾಕೆಂದರೆ ಅಥಣಿ ಸಿಕ್ಕಾಬಿಟ್ಟೆ ದೂರ ಆಯಿತು ಸರ್, ಅದಕ್ಕೆ ಮಾಡೋಕ್ಕಾಗಿಲ್ಲ ಸರ್. ಅದು ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೊಡಬೇಕು. ನಾವು ಶೂಟಿಂಗ್ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ರೆ, ಯಾಕೆಂದರೆ ನಾವು ಅಲ್ಲಿ ಗಂಟೆ ಹೋಗಿ ನಾವು ಮಾಡ್ತಿರೋದು ಒಂದೇನೋ ಸ್ಮಾಲ್. ನಮ್ಮ
ರೈತರು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಸರ್. ನಾವು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ, ಅದಕ್ಕೆ ಇಲ್ಲೇ ಮುಗಿಸಿದ್ದೀವಿ ಸರ್. ಎಲ್ಲ ರೈತರಿಗೂ ಸಂಬಂಧಪಟ್ಟ ಮೇಡಮ್. ಅದ್ದಣಿಲಿ ನಾವು ಸಿನಿಮಾದಲ್ಲಿ ಏನು ತೋರಿಸಿದಿನೋ ಅದು ಆ ಕಡೆ ಭಾಗ ಜಾಸ್ತಿ ನಡೀತಾ ಇದೆ. ರಿಯಾಲಿಟಿ ನಾವು ಸಿನಿಮಾದಲ್ಲಿ ತೋರಿಸಿದ್ದೀವಿ ಮೇಡಮ್. ಯಾಕೆಂದ್ರೆ ನಾವು ಪ್ಲಾನ್ ನಮಗೆ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ನಾವು ಅಲ್ಲೇ ಜನ ಅಂತೇಳಿ ಫುಲ್ ಟೋಟಲಿ ಕರ್ನಾಟಕ ಜನಗಳಿಗೆ ರೈತರದ್ದು ಎಲ್ಲ ಕಡೆಗಿದ್ದಾರೆ ಮೇಡಮ್. ಮಂಡ್ಯದಾಗಿಲ್ವಾ ರೈತರು, ಮೈಸೂರಾಗಿಲ್ವಾ, ತುಮಕೂರಾಗಿಲ್ವಾ, ಎಲ್ಲ ಕಡೆಗೂ ರೈತರಿದ್ದಾರೆ. ಹಂಗಂತ ಹೇಳ್ಬಿಟ್ಟು ಯಾವ್ದು ರೈತರು ಅಂತ ಹೇಳ್ತಾ ಇಲ್ವಲ್ಲ. ಈ ಭಾಷೆ ಈ ಸಿನಿಮಾದಾಗ ಇಲ್ಲ ಮೇಡಮ್, ಎಲ್ಲ ಟೋಟಲಿ ಒಂದೇ ಥರ ಇದೆ. ನಾನು ಬರೀ ಅಥಣಿ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿ, ಯಾಕೆಂದ್ರೆ ಎಲ್ರಿಗೂ ಇಷ್ಟ ಆಗ್ಬೇಕು ಸಿನಿಮಾ, ಎಲ್ಲರೂ ಮಾತ್ರ ನೋಡೋದಲ್ಲ, ಪ್ರತಿಯೊಬ್ಬರಿಗೂ ಇಷ್ಟ. ಯಾಕೆಂದ್ರೆ ರೈತ ಅಂದ್ರೆ ಒಂದೇ ಮೇಡಮ್, ಒಂದೇ ಥರನೇ ಬರೋದು, ಒಂದೇ ಥರ ಅಕ್ಕಿ ಬೆಳೆಯೋದು, ಒಂದೇ ಥರ ರಾಗಿ ಬೆಳೆಯೋದು. ರೈತ ಅಂದ್ರೆ ರೈತನೇ, ಬೇರೆ ಬೇರೆ ಏನಿರಲ್ವಲ್ಲ. ಇಲ್ಲ ಇಲ್ಲ ಆ ಥರ ಏನಿಲ್ಲ, ಇದ್ರಾಗೆಲ್ಲ ಒಂದು ನಾರ್ಮಲ್ ಕನ್ನಡ. ಗೊತ್ತಾಯ್ತು ಸರ್, ನೀವು ಹೇಳ್ತಿರೋದು ನನಗೆ ಅರ್ಥ ಆಯ್ತು. ಹೌದೌದು ನಿಜ. ಸಮರ್ಥ ಅವರೇ, ಅವ್ರು ಹೇಳ್ತಾ ಇರೋಂಥದ್ದು ಅಥಣಿ ಅಂತ ನೀವು ಟೈಟಲ್ ಇಟ್ಕೊಂಡ್ಮೇಲೆ ಯಾಕೆ ಆ ಟೈಟಲ್ ಇಟ್ಕೊಂಡಿದ್ದ ಅಥಣಿ ಅಂತ? ಅಥಣಿ ಅಂದ್ರೆ ಇದು ಒಬ್ಬ ರೈತರು ಯಾವ ತರ ಕಷ್ಟಪಡ್ತಿರೋದು, ಎಲ್ಲ ಕಡೆಗೂ ತುಂಬಾ ತೊಂದರೆಗಳಿದೆ, ಆದ್ರೆ ಆ ಭಾಗದಲ್ಲಿ ಜಾಸ್ತಿ ಇದೆ. ಆ ಮುಖಾಂತರ ಆ ಟೈಟಲ್ನ ಚಾಯ್ಸ್ ಮಾಡಿದ್ವಿ. ಓಕೆ, ಧನ್ಯವಾದ, ಥ್ಯಾಂಕ್ ಯು. ನಾಯಕನಾಗಿ ಡೈರೆಕ್ಷನ್ ಮಾಡಿದ್ದೀನಿ. ಇವು ನಮ್ಮ ಸಿನಿಮಾದ ನಮ್ಮ ಪ್ರೊಡ್ಯೂಸರ್ ಕೂಡ ಒಬ್ಬ ರೈತರು. ನಾನು ಅವ್ರಿಗೆ ಕತೆ ಹೇಳಿದಾಗ ರೈತರ ಬಗ್ಗೆ ಕತೆ ಇದೆ, ನಾನು ಮಾಡ್ತೀನಿ ಅಂತ ಅವ್ರು ಮುಂದೆ ಬಂದು ನಮಗೆ ಸಪೋರ್ಟ್ ಮಾಡಿ ಮಾಡಿಕೊಟ್ಟಿದ್ದಾರೆ. ಧರಣಿ ಮಂಡಲ ಮಧ್ಯದೊಳಗೆ ಅಂದ್ರೆ ಈ ನಾವೊಂದು ಈ ಭೂಮಿಲಿ ಯಾವ್ಯಾವ ತರ ಕಷ್ಟಪಡ್ತಾ ಇದ್ದಾರೆ ರೈತರು ಭೂಮಿಗೋಸ್ಕರ, ಅದರ ಬಗ್ಗೆ. ಏಕೆಂದ್ರೆ ಈಗ ನಾವು ಎಷ್ಟೋ ಕಡೆ ನೋಡಿದ್ದೀವಿ, ಉಳಿಯೋನೆ ಭೂಮಿ ಒಡೆಯ ಅಂತ ಕಾನ್ಸೆಪ್ಟ್ ಬಂದ್ಮೇಲೆ ಇಷ್ಟು ಜನಕ್ಕೆ ಅವರು ಸರ್ಕಾರ ಮಾಡ್ಕೊಟ್ಟಿರ್ಬೋದು, ಬಟ್ ಜನಗಳಿಗೆ ಅಲ್ಲಿರೋರೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಅದರಿಂದ ಜನ ತುಂಬಾ ತೊಂದರೆಯಲ್ಲಿದ್ದಾರೆ. ಅವ್ರಿಗೆ ಇನ್ನೂ ಅದು ಕ್ಲಾರಿಟಿ ಸಿಕ್ಕಿಲ್ಲ ಇಲ್ಲಿವರೆಗೂ. ಅವಾಗ ಹೇಳಿದ್ದಾರೆ ಉಳಿಯೋನೆ ಭೂಮಿ ಒಡೆಯ ಅಂತ, ಆದ್ರೆ ಯಾರಿಗೂ ಇನ್ನೂ ಎಷ್ಟೋ ಜನಗಳಿಗೆ ಅವ್ರ ಜಮೀನುಗಳು ಅವ್ರಿಗೆ ಸಿಕ್ಕಿಲ್ಲ. ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಇದೆ ಸರ್ ಸ್ವಲ್ಪ. ಇಲ್ಲ ಸರ್ಕಾರ ಅನ್ನೋದಕ್ಕಿಂತಲ್ವೇ ಇದು ಅವರು ಒಂದು ಯೋಜನೆ ಮಾಡಿದ್ರು, ಅದರಿಂದ ಜನಗಳಿಗೆ, ಅದರಿಂದ ಎಷ್ಟು ಜನಕ್ಕೆ ಒಂದು 50% ಮಾತ್ರ ಜನಗಳಿಗೆ ಅದು ಜಮೀನು ಸಿಕ್ಕಿದೆ, ಮಿಕ್ತರಿ ಸಿಕ್ಕಿಲ್ಲ. ಆದ್ರೆ ನಾವು ಅಂದ್ಕೊಂಡಿದ್ವಿ ಅದು ಅವಾಗ ಮಾಡ್ಬಿಟ್ಟಿದ್ದಾರೆ, ಎಲ್ಲಾ ಜನಗಳು ಸಿಕ್ಬಿಟ್ಟಿದೆ, ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಎಷ್ಟೋ ಜನ ಈಗಲೂ ಒದ್ದಾಡ್ತಿದ್ದಾರೆ. ಎಕ್ಸಾಂಪಲ್, ನಾನು ಕೂಡ ಒದ್ದಾಡ್ತಾ ಇದ್ದೀನಿ ಸಿನಿಮಾದಿಂದ ನಮ್ಮ ಜಮೀನಿಗೋಸ್ಕರ ನಾನು ಕೂಡ ಒದ್ದಾಡ್ತಾ ಇದ್ದೀನಿ. ಯಾಕೆಂದ್ರೆ ಅವಾಗ ಮಾಡಿರೋ ತಪ್ಪುಗಳು ನಮ್ಮಿಂದ ಸರಿ ಮಾಡ್ಕೊಳಕ್ಕಾಗಿಲ್ಲ. ಯಾವ್ದ್ರ ಹೇಳ್ಬೇಕು, ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್. ನಮ್ದು ತುಮಕೂರು ದಾವಣದೋಸಳ್ಳಿ ಅಂತ, ನಮ್ದು ಒಂದು 4 ಎಕರೆ ಇದೆ. ಇದೇ ರೀತಿ ಎಷ್ಟೋ ಜನಗಳಿಗೆ ಸಿಕ್ಕಾಪಟ್ಟೆ ತೊಂದರೆಗಳು ಆಗ್ತಾ ಇದೆ ಸರ್. ಅದರಿಂದ ಒಂದು ಮಾಡಿರೋಂಥ ಸಿನಿಮಾ, ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಕನ್ನಡ ಸಿನಿಮಾ ನೋಡ್ತಿರೋ ಜನ ಕಡಿಮೆ ಆಗಿದ್ದಾರೆ, ದಯವಿಟ್ಟು ಕನ್ನಡ ಸಿನಿಮಾ ನೋಡಿ. ಬೇರೆ ಭಾಷೆನ ನೋಡೋದಕ್ಕಿಂತ ನಮ್ಮ ಕನ್ನಡದನ್ನ ಬೆಳೆಸಿದ್ರೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ಅಂತ ಹೇಳ್ತೀವಿ ಸರ್. ಥ್ಯಾಂಕ್ ಯು. ಹಾಗೆ ನಮ್ಮ ಪ್ರೊಡ್ಯೂಸರ್ ವಾಸುದೇವ್ ದೊಡ್ಡ ಹೆಜ್ಜಾಜಿ ಅವರು, ಯೂಶಲಿ ನಾವು ವಾಸುದೇವ್ ಅವರೇ, ನಾವು ಯಾವಾಗಲೂ ವೇದಿಕೆಗೆ ಕರೆಯುವಾಗ ಪ್ರೊಡ್ಯೂಸರನ್ನು ಅನ್ನದಾತರು ಅಂತಾನೆ ಕರೆಯುವಂಥದ್ದು. ಯಾಕಂದರೆ ಒಂದು ಸಿನಿಮಾದ ಅನ್ನದಾತರೇ ನಮ್ಮ ಪ್ರೊಡ್ಯೂಸರ್ ಆಗಿರ್ತಾರೆ, ಆದರೆ ನೀವು ಎರಡೂ ಕಡೆ ಅನ್ನದಾತರು. ಸೊ ರೈತರು ಕೂಡ ಆಗಿರುವಂಥದ್ದು, ರೈತರ ದನಿಯಾಗಿ ಒಂದು ಸಿನಿಮಾ ನಿಮ್ಮ ನಿರ್ಮಾಣದಲ್ಲಿ ಬರ್ತಿದೆ. ಇಷ್ಟು ಸ್ಪೆಷಲ್ ಈ ಸಿನಿಮಾ, ತಿಳಿಸಿ ಸರ್. ಸ್ಪೆಷಲ್ ಅಂದರೆ ಏನು ಹೇಳಬೇಕು ಮೇಡಮ್, ರೈತ ಪರ ಕಾಳಂಜಿ ಹೊಂದಿರುವಂಥ ಒಂದು ಸಿನಿಮಾದ ಕತೆ ಚೆನ್ನಾಗಿರೋದ್ರಿಂದ, ನಾನೊಬ್ಬ ಸಣ್ಣ ರೈತ. ಇವ್ರು ಹೇಳಿದಾಗೆ ನಂದು ಜಮೀನು ಲಿಟಿಗೇಷನ್ ಇದೆ. ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದ್ದಾರೆ. ಆ ಅರ್ಜಿಯಲ್ಲಿ ಅಲ್ಪ ಸ್ವಲ್ಪ ನಮ್ಮ ಫ್ಯಾಮಿಲಿಗೂ ದಕ್ಕಿದೆ. ಇನ್ನೂ ಈಗಲೂ ಉಳುತ್ತಲೇ ಇದ್ದೀವಿ. ಇಷ್ಟು ವರ್ಷದಿಂದ ಹಕ್ಕುಪತ್ರ ಬಂದಿಲ್ಲ, ಅರ್ಜಿನೂ ಹಾಕಿದ್ದೀವಿ, ಎಲ್ಲ ಆಗಿದೆ. ಇದೇ ಥರ ನಮ್ಮ ಊರಲ್ಲೂ, ನಮ್ಮ ಏರಿಯಾದಲ್ಲಿ ಅಂತಲೇ ದೊಡ್ಡಬಳ್ಳಾಪುರ ತಾಲೂಕು ಅಂದ್ರೆ ಸುಮಾರು ಸಾವಿರಾರು ಜನಕ್ಕೆ ಪೆಂಡಿಂಗ್ ಇದೆ.
ಈ ಸಿನಿಮಾದ ಸಾರಿ ಸಿನಿಮಾದ ಕತೆ ಬಂದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ ಅಂತೇಳಿ ನಾನು ಒಬ್ಬ ಸಣ್ಣ ರೈತನಾಗಿ ಇದಕ್ಕೆ ಬಂಡವಾಳ ಹೂಡಿಕೆ ಮಾಡಬೇಕು ಅನ್ನಿಸ್ತು. ಹೂಡಿಕೆ ಮಾಡಿದ್ದೀನಿ. ಜನರ ಪ್ರೋತ್ಸಾಹ ಹೇಗಿರುತ್ತೆ ಅಂತ ನಾನು ಕಾದು ನೋಡಬೇಕಾಗಿದೆ. ದಯವಿಟ್ಟು ಎಲ್ಲ ಕನ್ನಡಿಗರಿಗೂ ಹೇಳೋದಿಷ್ಟೇ, ಇದು ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ. ನೀವೇ ನೋಡಿ ಹೇಳಬೇಕು ಇದು ಹೇಗಿದೆ, ಏನು ಎತ್ತ ಕಾಳಜಿ ಹೊಂದಿದೆಯಾ ಇಲ್ವಾ. ನೀವು ಕಾಳಜಿ ಹೊಂದಿರೋ ಸಿನಿಮಾ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀರಾ ಅಥವಾ ನಿಜವಾಗ್ಲೂ ಆ ಥರ ಸಿನಿಮಾ ಇದೆಯಾ ಅಂತ ನೀವೇ ನೋಡಿ ಹೇಳ್ಬೇಕು ನಮಗೆ. ಸರ್ ಬೇರೆ ಬಿಸ್ನೆಸ್ ಏನೂ ಇಲ್ಲ ಸರ್. ನಾವು ಒಂದು 8 ಹಸು ಇದ್ದು, ಸ್ವಲ್ಪ ವ್ಯವಸಾಯ ಸಣ್ಣ ಪುಟ್ಟ ಮಾಡ್ತೀನಿ. ಇನ್ನು ಜಮೀನಿಂದ ಆಗಿರ್ಬೋದು, ಇನ್ನೊಂದು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂತ ಏನಿಲ್ಲ ಸರ್. ಹೌದೌದು, ಇಲ್ಲ ಫೇಸ್ ಮಾಡಿದ್ದೀನಲ್ಲ ಸರ್, ತೆರಿಗೆ ಥರ ಪ್ರಯತ್ನ ಮಾಡಿದ್ದೀನಿ. ಈಗ ಟ್ರೈಲರು ಸರ್, ರೈತ ಪರ ಕಾಳಜಿ ಹೊಂದಿರುವಂಥ ಸಿನಿಮಾ ಕತೆ ಕೇಳಿದೆ. ರೈತರಿಗೆ ಇದರಿಂದ ಒಂದು ಮೆಸೇಜು ಇದೆ. ಪ್ರತಿಯೊಬ್ಬರು ಸರ್, CM ಕೂಡ ಕುಂತ್ಕೊಂಡು ನೋಡಿ ಇದನ್ನ ರೈಟ್ ಆರ್ ರಾಂಗ್ ಅಂತ ಹೇಳ್ಬೋದು. ಸರ್ ನಾನು ಸೈಡ್ ರೋಲ್ ಮಾಡಿದ್ದೀನಿ ಸರ್. ನನಗೇನು ಸಂಪೂರ್ಣ ಆಸಕ್ತಿ ಏನಿರಲಿಲ್ಲ. ಆದ್ರೂ ಸರ್ ರೈತ ಪರ ಕಾಳಜಿ ಹೊಂದಿರೋ ಸಿನಿಮಾಗೆ ಬಂಡವಾಳ ಹಾಕಿದ್ದೀರಾ, ಯಾವುದನ್ನ ಒಂದು ರೋಲ್ ಮಾಡಿ ಸರ್ ಅಂತ ಒತ್ತಾಯ ಮಾಡಿದ್ರು. ನಾನು ಆದ್ದರಿಂದ ಸೈಡ್ ರೋಲ್ ಮಾಡಿದ್ದೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಹಾಗೆ ನಮ್ಮ ಹೀರೋಯಿನ್ ಮಧು ಅವರಿದ್ದಾರೆ. ಮಧು. ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು, ಇಷ್ಟೊಂದೆಲ್ಲ ಕಷ್ಟಪಟ್ಕೊಂಡು ಮಳೆ ಇದ್ರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರ್ ಎಲ್ಲ ಹೇಳಿದಾಗೆ ಒಂದು ಒಳ್ಳೆ ಮೂವಿ, ಒಂದು ಒಳ್ಳೆ ಸಂದೇಶ ಕೊಡುತ್ತೆ. ಪ್ಲೀಸ್ ಎಲ್ಲರೂ ಹೋಗಿ ನೋಡಿ, ಹಾರೈಸಿ. ಆ್ಯಂಡ್ ಹೊಸ ಟೀಮ್, ಹೊಸ ಪ್ರಯತ್ನ. ನನ್ನ ಒಂದು ಮೊದಲನೇ ಮೂವಿ, ನೋಡಿ ಸಪೋರ್ಟ್ ಮಾಡಿ. ಹೀರೋಯಿನ್ ಸರ್, ಇದರಲ್ಲಿ ನಾನು 2 ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸರ್. 2 ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ. ಅಂದರೆ ಒಂದು ಹೋರಾಟಗಾರ್ತಿಯಾಗಿಯೇ ಮಾಡಿದ್ದೀನಿ ಸರ್. ರೈತರಿಗೆ ನ್ಯಾಯ ಕೊಡಿಸೋ ಒಂದು ರೋಲ್ ಇದೆ. ಸೀರಿಯಲ್ ಮಾಡಿದ್ದೀನಿ ಸರ್. ಹಾಂ ಮಾಡಿದ್ದೀನಿ. ಹಾಂ, ಫಸ್ಟ್ ಫಿಲ್ಮ್ ಸರ್. ಥ್ಯಾಂಕ್ ಯು. ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಜನಿ ಪರಿಸರ ಪ್ರೇಮಿ ಅವರು. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು, ಹಾಗೂ ನಮ್ಮ ಸ್ನೇಹಿತರಿಗೆ ಎಲ್ಲ ಧನ್ಯವಾದಗಳು. ಮಳೆ ಇದ್ರೂ ಸಹ ನಮ್ಮ ಪ್ರೋಗ್ರಾಮ್ಗೆಲ್ಲ ಬಂದು ಶುಭ ಹಾರೈಸ್ತಾ ಇದ್ದೀರಾ. ಇಲ್ಲಿ ಅಥಣಿ ಅನ್ನೋ ಸಮರ್ಥ ಅವರು ನಿರ್ದೇಶನ ಮಾಡಿದ್ದಾರೆ. ನಾವು ಯಾವ ಸಿನಿಮಾ ಮಾಡಿರೋ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತಾರೆ. ನಾವು ಅವ್ರು ಯಾವ ಸಿನಿಮಾ ಮಾಡಿದ್ರು ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತೀವಿ. ಅವ್ರಿಗೆ ನಮ್ಮ ಸಪೋರ್ಟು, ನಮ್ಗೆ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ. ಇದರಲ್ಲಿ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡಿದ್ವಿ. ತುಂಬ ಚೆನ್ನಾಗೈತೆ ಕತೆ. ನಾವು ಇದಕ್ಕೆ ಸ್ಕ್ರಿಪ್ಟ್ ವರ್ಕಿಗೆಲ್ಲ ಇನ್ವಾಲ್ವ್ ಆಗಿದ್ದು, ಅದರಿಂದ ಸಾಂಗ್ಗಳು ಚೆನ್ನಾಗಿ ಬಂದಿದ್ದಾವೆ. ಈ ಅಥಣಿನ ಟೈಟ್ಲು ಒಂದು ಕಾಲ್ಪನಿಕ ಅಷ್ಟೇ, ಬಟ್ ಅಥಣಿಲೇ ನಡೀತೆ ಅಂತ ಅನ್ನೋ ಒಂದು ಕಲ್ಪನೆ ಇಲ್ಲ. ನಾವು ಒಂದು ಅಥಣಿ ಟೈಟ್ಲು ಚೆನ್ನಾಗಿದೆ ಅಂತೇಳಿ ಫಿಕ್ಸ್ ಮಾಡಿದ್ದೀವಿ. ಹೌದು, ಸಪೋರ್ಟಾಗಿ ನಿಂತ್ಕೊಂತೀವಿ ಸರ್ ಎಲ್ಲದಕ್ಕೂ. ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ ನಮ್ಮ ಪ್ರೊಡ್ಯೂಸರ್ನ ಉಳಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಈ ಬಾಂಡಿಂಗ್ ಹೀಗೆ ಇರಲಿ ಇಬ್ಬರದು. ಅರ್ಸು ಸರ್. ಹಾಗಿದ್ರೆ ಸರ್, ನಿಮ್ಮ ಇಲ್ಲಿ ನೀವು ಖಾಕಿ ಹಾಕೊಂಡಿಲ್ಲ, ಮತ್ತೇನು ಪಾತ್ರ ಇದು? ಎಲ್ರಿಗೂ ನಮಸ್ಕಾರ. ಈ ಗ್ರೇಟ್ ಬ್ಯಾಂಗ್ಳೂರಲ್ಲಿ, ಈ ಗ್ರೇಟ್ ಮಳೆಯಲ್ಲಿ ಎಲ್ಲ ಗ್ರೇಟ್ ಪರ್ಸನ್ಸ್ ಬಂದಿದ್ದೀರಾ. ಭಾಳ ಖುಷಿ ಆಯಿತು. ಅದು ನಮ್ಮ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾದವರು, ಪತ್ರಕರ್ತರು ಎಲ್ಲ. ನಾವು ಆ್ಯಕ್ಚುಲಿ ಮಳೆಯಿಂದಾಗಿ ಎಲ್ಲ ಏನೇನಾಗುತ್ತೋ ಅಂತ ಅಂದ್ಕೊಂಡಿದ್ವಿ ಡೌಟಲ್ಲಿ.
ಬಟ್ ಒಂದು ಕಾಳಜಿ ವಹಿಸಿ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಬಂದಿದ್ದೀರಾ, ಧನ್ಯವಾದಗಳು. ಈ ಚಿತ್ರದಲ್ಲಿ ಡಾಕ್ಟರ್ ಪಾತ್ರ ಮಾಡಿದ್ದೀನಿ. ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು. ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದೀನಿ ಅಂತ ಅನ್ಕೊಂತೀನಿ. ಅದು ಡೈರೆಕ್ಟರ್ ಹೇಳಬೇಕು, ನಮ್ಗೆ ಗೊತ್ತಿಲ್ಲ. ಅವ್ರು ಹೇಳ್ಕೊಟ್ಟಿದ್ದನ್ನ ಮಾಡೋವಂಥ ಕೆಲಸ ಅಷ್ಟೇ ನಮ್ಮದು. ಅದರಲ್ಲೂ ಒಂದು ಫೈಟ್ಸು ಕೂಡ ಎಲ್ಲ ಇತ್ತು. ಡಾಕ್ಟರ್ ಫೈಟು ಆ್ಯಕ್ಚುಲಿ ವಿಲನ್ ಒಬ್ಬರು ಬಾಲರಾಜವಾಡಿ ಅವರು, ಅವ್ರ ಜೊತೆ ಇರ್ತೀನಿ. ಅವ್ರ ಹಂಗೂ ಒಂದೆರಡು ಒದೇನೋ ಬಿತ್ತು ಮಾಡುವಾಗ ಹೊಟ್ಟೆಗೆ ಹೊಡೆದಾಕ್ಬಿಟ್ರು. ಅಂದರೆ ಮಾಮೂಲಿ ಮಾಡೋಕ್ಕೋಗಿ ಮಿಸ್ ಆಗುತ್ತಲ್ಲ ನಾನ್ ಸಿಂಕು, ಆ ಥರ ಮಿಸ್ ಆಗಾಯಿತು. ಹಾಂ ಅಂದರೆ ನಾನು ಅದೇ ಇದೆ ಅಂತ ಪಾತ್ರ ಯಾವತ್ತೂ ಇದು ಮಾಡಲ್ಲ. ಪಾಲಿಗೆ ಬಂದಿದ್ದ ಪಂಚಾಮೃತ, ಕಾಯಕವೇ ಕೈಲಾಸ ಅಂದ್ಕೊಂಡು ಬಂದಿದ್ದ ಪಾತ್ರನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಯಾಕಂದರೆ ಆವಾಗಿಂದನೂ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಹೋದೆ, ನಾನು ನಮ್ಮ ಮಕ್ಳಿಗೆ ಹೇಳ್ಕೊಡೋದು ಹೋದೆ, ಏನು ಬರ್ತೋ ಜೀವನದಲ್ಲಿ ಫ್ಲೋ ಜೊತೆ ಹೋಗ್ತಾ ಇರಿ ಅಂತ. ಅದೇ ರೀತಿ ಒಂದು ಫ್ಲೋ ಜೊತೆ ಹೋಗ್ತಾ ಇರೋದು ನಮ್ಮ ಕರ್ತವ್ಯ. ಅದೇ ರೀತಿ ಅನ್ನದಾತರಿಂದ ನನಗೆ ಒಂದೆರಡು ದಿನ ಅನ್ನ ಸಿಕ್ಕಿದೆ. ಯಾಕಂದರೆ ಅವ್ರು ಕೊಡೋ ಸಂಭಾವನೆ, ಯಾಕಂದರೆ ಅದು ಒಂದು ಪ್ಯೂರಿಟಿ ಇರುತ್ತೆ. ಯಾಕಂದರೆ ಒಬ್ಬ ರೈತ ಸಿನಿಮಾ ಮಾಡಿರುವಂಥವ್ರು, ಆ ಒಂದು ಪ್ಯೂರಿಟಿ ನಿಜವಾಗ್ಲೂ ಖುಷಿ ಕೊಡುವಂಥದ್ದು. ಟ್ರೈಲರ್ ನೋಡಿದ್ರೆ ಒಂದು ಕುತೂಹಲ ಇದೆ. ಯಾಕಂದರೆ ಕತೆ ಬಗ್ಗೆ ನನಗೆ ಪೂರ ಹೇಳಿಲ್ಲ, ಬಿಟ್ಕೊಟ್ಟು ಇಲ್ಲ ಡೈರೆಕ್ಟ್ರು. ಯಾಕಂದರೆ ಬಿಟ್ಕೊಡೋದು ಇಲ್ಲ, ಗೊತ್ತಲ್ವಾ ಬೇರೆ ಕೋ ಆರ್ಟಿಸ್ಟ್ಗಳ ಹತ್ರ, ಅದಲ್ಲೇ ಒಂದು ಸಸ್ಪೆನ್ಸ್ ಆಗಿರಲಿ ಅಂತ. ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹೊಸ ಟೀಮು. ಮೇಯ್ನಾಗೆ ನಮ್ಮ ಅನ್ನದಾತರಿಗೆ ಒಳ್ಳೇದಾಗಬೇಕು, ಅವ್ರಿಗೆ ಒಳ್ಳೇದಾಗಿ ಸಿನಿಮಾಯಿಂದ ಇನ್ನೂ ಒಂದಷ್ಟು ಗಳಿಸಿ, ಇನ್ನೂ ಒಂದಷ್ಟು ಜಮೀನು ತಗೊಳ್ಳಿ, ಇನ್ನೂ ಒಂದಷ್ಟು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ. ಅದೇ ರೀತಿ ಡೈರೆಕ್ಟ್ರು ಕೂಡ ಭಾಳ ಸಪೋರ್ಟಿಂಗ್ ಆಗಿದ್ದಾರೆ ಅವರ ಟೀಮ್ಗೆ, ಪ್ರತಿಯೊಬ್ಬರೂ ಕೂಡ. ಬಟ್ ಇನ್ನೂ ಒಂದಷ್ಟು ಜನ ಬರಬೇಕಿತ್ತು ಅಂತ ಹೇಳಿದ್ರು. ಇನ್ನೂ ಒಂದಷ್ಟು ಯಾರು ನಾವು ಆ್ಯಕ್ಟ್ ಮಾಡಿದ್ರಲ್ಲ, ಬಹುಶಃ ಅವರವರು ಕೆಲವು ಬ್ಯುಸಿ ಇದರಿಂದ ಬಂದಿಲ್ಲ. ಬಟ್ ಏನಿವೆ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಟೀಮ್ಗೆ. ಒಳ್ಳೇದಾಗಲಿ ಎಲ್ಲರಿಗೂ. ಸಿನಿಮಾ ಆದಷ್ಟು ಬೇಗ ತೆರೆ ಕಾಣುತ್ತೆ. ಮುಂದಿನ ಯಾವತ್ತು ರಿಲೀಸು ಅಂತ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಆಮೇಲೆ ರಾಕೇಶ್ ಅವರು ಕೂಡ ಮಾಡಿದ್ದಾರೆ, ನೋಡಿದ್ದೀರ ನೀವು. ಅವ್ರ ಆತ್ಮಕ್ಕೂ ಶಾಂತಿ ಸಿಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಜೈ ಜವಾನ್ ಜೈ ಕಿಸಾನ್. ಥ್ಯಾಂಕ್ ಯು. ಏನು ಶೋಭರಾಜ್ ಸರ್ ಇದ್ದಾರೆ, ಭವ್ಯ ಮೇಡಮ್ ಇದ್ದಾರೆ, ಯತಿರಾಜ್ ಸರ್ ಇದ್ದಾರೆ, ಹನುಮಂತೇಗೌಡರು ಇದ್ದಾರೆ, ರಾಕೇಶ್ ಪೂಜಾರಿ ಇದ್ದಾರೆ, ಶಂಕರನಾಥ ಅಂಜನಪ್ಪ ಅವರಿದ್ದಾರೆ. ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ ಸರ್. ಬಾಲರಾಜವಾಡಿ ಅವರಿದ್ದಾರೆ. ಇದರಲ್ಲಿ ಒಂದು ಕಾಮಿಡಿ, ಒಂದು ನನಗೆ ಮಾವನ ಕ್ಯಾರೆಕ್ಟರ್ ಮಾಡಿದ್ರಿ ಸಿನಿಮಾದಲ್ಲಿ, ಅವ್ರ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ಶೋಭರಾಜ್ ಅವರು ಒಂದು ಕ್ರೈಮ್ ಆಫೀಸರ್ ಆಗಿ ಮೇನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ನಾಗೇಂದ್ರ ಅವರು ಡಾಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಎಲ್ಲರೂ ಪೊಲೀಸ್ ಕೊಡ್ತಾ ಇದ್ರು, ಒಂದು ಸಾರಿ ಬೇಡ ಇದು ಅದಿದ್ರೆ ನಾನು ಮಾಡಲ್ಲ, ಬೇಕಾದ್ರೆ ನಿಮಗೆ ಫ್ರೀಯಾಗಿ ಬೇಕಾದ್ರೆ ಮಾಡ್ಕೊಡ್ತೀನಿ, ನನಗೆ ಬೇರೆ ಡಾಕ್ಟರ್ ಕ್ಯಾರೆಕ್ಟರ್ ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಅದು ಕೇಳ್ಪಡ್ಕೊಂಡಿರೋದು ಹಂಗಿದ್ರೆ ನೀವೇ ಕೊಟ್ಟಿರೋದಲ್ಲ. ಈಗ ಜ್ಞಾಪಕಕ್ಕೆ ಬಂತು, ಹೇಳ್ತೀನಿ. ಆ್ಯಕ್ಚುಲಿ ಯತಿರಾಜ್ ಅವರು ಹೇಳಿದ್ರು, ಈ ಥರ ಒಂದು ಪಾತ್ರ ಇದೆ, ಸಮರ್ಥ ಅಂತ ನಿರ್ದೇಶಕರು, ತುಮಕೂರಲ್ಲಿ ಶೂಟಿಂಗು ಅಂತ. ಖಂಡಿತ ಸರ್ ಬಂದು ಮಾಡ್ತೀನಿ ಅಂತ ಹೇಳಿದೆ. ನೀವೇನು ಮಾಡ್ತಾ ಇರೋದು? ನಾನು ಪೊಲೀಸು ಅಂದರು ಅವರು. ಹಬ್ಬ ಸತ್ಯ, ನನಗೆ ಪೊಲೀಸ್ ಇಲ್ವಲ್ಲ. ಸರಿ ಯಾವುದು ಅಂದರೆ ಒಂದು ಡಾಕ್ಟರ್ ಪಾತ್ರ ಅಂದರು. ಸತ್ಯ ಬರ್ತೀನಿ ಸರ್ ಅಂದ್ಬಿಟ್ಟು ಆರಾಮಾಗಿ ಬಂದು ಮಾಡಿದೆ ಸರ್. ಯತಿರಾಜ್ ಸರ್ ಆ್ಯಕ್ಚುಲಿ ರೆಫರ್ ಮಾಡಿದ್ರು. ಈ ಟೈಮಲ್ಲಿ ನೆನೆಸ್ಕೊಬೇಕು. ಯಾಕಂದರೆ ಯಾರು ನಮಗೆ ನೆನೆಸಿ ರೆಫರ್ ಮಾಡ್ತಾರಲ್ಲ, ಅವ್ರನ್ನ ಖಂಡಿತ ನಾವು ನೆನೆಸ್ಕೊಳ್ಳೇಬೇಕಾಗುತ್ತೆ. ಥ್ಯಾಂಕ್ ಯು. ಚೆನ್ನಾಗಿ ಪ್ಯಾಚ್ ಅಪ್ ಮಾಡಿದ್ರು. ಎಸ್, ಲವ್ಲಿ. ಸೊ ಇದು ಅವರೇ ಕೊಟ್ಟಿರೋದು, ನೀವು ಕಾಕಿ ಬೇಡ ಅಂತ ಡಾಕ್ಟರ್ ಆಗಿಲ್ಲ. ಸೊ ಕ್ಲಾರಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ನೆನಪಾಯ್ತು. ಓಕೆ, ಮೂರ್ತಿ ವಿಶ್ವಪ್ರಿಯ ಸರ್, ನಿಮ್ಮ ಪಾತ್ರದ ಬಗ್ಗೆ ತಿಳಿಸಿ. ಎಲ್ರಿಗೂ ನಮಸ್ತೆ, ಎಲ್ರಿಗೂ ಶುಭ ಸಂಜೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಹಾಗೂ ಕನ್ನಡ ಪರ ಹಿರಿಯ ಹೋರಾಟಗಾರರು, ದಲಿತ ಪರ ಹಿರಿಯ ಹೋರಾಟಗಾರರು, ಪ್ರಗತಿಪರ ರೈತರು
ಸುಮಾರು ಅನುಭವಿ ರಾಜಕಾರಣಿಗಳು, ಅನುಭವಿ ಸಾಹಿತಿಗಳು, ಅನುಭವಿ ಹೋರಾಟಗಾರರು ಎಲ್ಲರೂ ಬಂದಿದ್ದೀರಾ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭ ಸಂಜೆ. ನನ್ನ ಕಡೆಯಿಂದ ತಮ್ಗೆಲ್ರಿಗೂ ಧನ್ಯವಾದಗಳು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಆ ಬಾಲರಾಜು ಗೋಡಿ ಸರ್ ಹತ್ರ ಒಂದು ಗನ್ಮ್ಯಾನ್ ಆಗಿ ನಿಂತ್ಕೊಂಡಿರೋದು, ಅಂದರೆ ಒಂದು ವಿಲನ್ ರೋಲು. ನನ್ನ ಪಾತ್ರಕ್ಕಿಂತ ಆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ನಾವು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತೇಳಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ರಜನಿ ಸರ್ ಫೋನ್ ಮಾಡಿ ಹೇಳಿದ್ರು. ನಮಗೆ ನಾವು ಏನಾದರೂ ಒಂದು ಕಲಾ ಸೇವೆ ಮಾಡಬೇಕು ಅಂತೇಳಿ ತುಂಬ ಹಂಬಲಿಕೆ ಇತ್ತು. ಅವ್ರೊಂದು ಫೋನ್ ಮಾಡಿದಾಗ ಹೋದ್ವಿ, ಪಾತ್ರ ಮಾಡಿದ್ವಿ. ಅದರ ನಂತರ ಈ ಸಿನಿಮಾ ಸಂಪೂರ್ಣ ಆಗೋದಕ್ಕೆ ನಾವು ಸಹಕರಿಸಿದ್ವಿ. ಈಗ ತಾವೆಲ್ಲ ಕ್ವಶನ್ ಕೇಳಿದ್ರಿ, ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋದೇನು, ಹತಣಿ ಅಂತ ಯಾಕೆ ಇಟ್ಟಿದ್ದೀರಂತ. ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬೇಡಿ, ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತೀನಿ. ಧರಣಿ ಮಂಡಲ ಮಧ್ಯದೊಳಗೆ ಅಂತಂದ್ರೆ ಇಡೀ ಭೂಮಂಡಲದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ನಡೆಯುವಂಥ ಒಂದು ನೈಜ ಘಟನೆ. ಅದು ಸಿನಿಮಾದವರು ಯಾವುದೋ ಕಾಲ್ಪನಿಕ ಮಾಡಲ್ಲ, ಎಲ್ಲೋ ನಡೆದಿರೋದು, ಎಲ್ಲೋ ಕೇಳಿರೋದು, ಯಾವುದೋ ಅನುಭವ, ಎಲ್ಲೋ ಓದಿರೋ ಅಂಥದ್ದು, ಅದ್ರ ಬಗ್ಗೆನೇ ಸಿನಿಮಾ ಮಾಡ್ತಾರೆ. ಸಿನಿಮಾ ಬೇರೆ ಅಲ್ಲ, ನಿಜ ಜೀವನ ಬೇರೆ ಅಲ್ಲ ಸರ್. ಹಾಗಾಗಿ ಧರಣಿ ಮಂಡಲ ಮಧ್ಯ ಅಂತ ಇಟ್ಟಿರೋದು ಈ ಒಂದು ಬೇಸಿಕ್ಕಿಗೆ. ಎರಡನೇದು ಹತಣಿ. ಈ ಹತಣಿ ಅಂತಾನೆ ಇಡಬೇಕು ಅಂತಂದ್ರೆ ಹೆಸರು ತುಂಬಾ ಚೆನ್ನಾಗಿದೆ, ಇದುವರೆಗೂ ಯಾರು ಟೈಟ್ಲು ರಿಜಿಸ್ಟರ್ ಮಾಡಿಸಿಲ್ಲ. ಹತಣಿ ಅನ್ನೋದು ತಾಲೂಕು ವಿಜಯಪುರದ್ದು ಆ ಥರದ್ದು ಏನೂ ಅಲ್ಲ ಸರ್. ದಯವಿಟ್ಟು ಅದು ಒಂದು ಗ್ರಾಮ, ಕಾಲ್ಪನಿಕ ಗ್ರಾಮ. ಈಗ ಮಾಲ್ಗುಡಿ ಡೇಸ್ ಅಂತ ಮಾಡಿದ್ರು ದಿವಂಗತ ಶಂಕರ್ ನಾಗ್ ಸರ್, ಆರ್ ಕೆ ನಾರಾಯಣ್ ಸರ್ ಅವರ ಒಂದು ಕಾದಂಬರಿ ಆಧಾರಿತ. ಹಾಗಾಗಿ ಮಾಲ್ಗುಡಿ ಡೇಸ್ ಎಲ್ಲೂ ಇಲ್ಲ ಸರ್. ಹಾಗಾಗಿ ಮಾಲ್ಗುಡಿ ಅಂದ್ರೆ ಮಲ್ಲೇಶ್ವರಮು ಬಸವನಗುಡಿ. ಹೌದೌದೌದು ಇರ್ಬೋದು ಮೇಡಮ್. ಹಾಗಾಗಿ ಅಥಣಿ ಅನ್ನೋದು ಒಂದು ಕಾಲ್ಪನಿಕ ಗ್ರಾಮ. ಆ ಗ್ರಾಮದಲ್ಲಿ ನಡೀತಕ್ಕಂಥ ಕತೆ ನಮ್ಮ ಗ್ರಾಮದಲ್ಲೂ ನಡೀತಾ ಇದೆ. ಇಡೀ ಧರಣಿ ಮಂಡಲ ಮಧ್ಯದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಪ್ರತಿ ಸೆಕೆಂಡು ಪ್ರತಿ ನಿಮಿಷನೂ ನಡೀತಾ ಇದೆ. ಇದನ್ನು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ. ಮತ್ತೆ ದಯವಿಟ್ಟು ಪತ್ರಿಕಾ ಮಿತ್ರರಲ್ಲಿ, ಮಾಧ್ಯಮ ಮಿತ್ರರಲ್ಲಿ ಮತ್ತು ಸೋಷಿಯಲ್ ನೆಟ್ವರ್ಕು ಎಲ್ಲ ಸ್ನೇಹಿತರಲ್ಲಿ ನಮ್ದೊಂದು ಸಣ್ಣ ಕಲಾವಿದನಾಗಿ ಒಂದು ಬೇಡಿಕೆ ಏನು ಅಂತಂದ್ರೆ, ಇವತ್ತು ಕನ್ನಡ ಸಿನಿಮಾಗಳು ಅತಿ ಹೆಚ್ಚು ಜನನ ತಲುಪೋದಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ. ತಾವೆಲ್ಲರೂ ಮನಸ್ಸು ಮಾಡಿದ್ರೆ ಒಂದು ಒಳ್ಳೆ ಕತೆ ಇದೆ, ಆ ಕತೆನ ಒಬ್ಬ ಒಳ್ಳೆ ಅನ್ನದಾತ ನಿರ್ಮಾಣ ಮಾಡಿದ್ದಾರೆ. ಅವ್ರ ಕಷ್ಟ ಸುಖ ಏನಾದರೂ ಇರಲಿ, ಅವರೊಂದು ಸೇಫ್ ಆದರು ಅಂತಂದ್ರೆ ಮತ್ತೆ ಒಳ್ಳೊಳ್ಳೆ ಕತೆಗಳು, ಸಿನಿಮಾಗಳು ಬರ್ತವೆ. ಕನ್ನಡವನ್ನ ನಾವೆಲ್ಲ ಹೋರಾಟ ಮಾಡಿ ಕನ್ನಡಕ್ಕೆ ಜೈ, ಕನ್ನಡಕ್ಕೆ ಜೈ ಅಂತೀವಿ. ಸಿನಿಮಾದ ಮುಖಾಂತರನು ಕನ್ನಡನ ಉಳಿಸ್ಕೊಬೋದು ಸರ್. ಇದು ನನ್ನ ಒಂದು ನಂಬಿಕೆ, ಅದು ನನ್ನ ಅನುಭವ. ಕನ್ನಡ ಉಳಿದಿರೋದೇ ಸಿನಿಮಾದಿಂದ. ಆ ಸಿನಿಮಾದ ಒಂದು ಶಕ್ತಿ ಬಹುಪಾಲು ಇದೆ ಕನ್ನಡ ಹೋರಾಟದಲ್ಲಿ ಅಂತ ಹೇಳ್ತಾ, ನನ್ನ ಮಾತಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ದಯವಿಟ್ಟು ತಾವೆಲ್ಲ ಕ್ಷಮಿಸ್ತಾ, ಒಬ್ಬ ಸಣ್ಣ ಕಲಾವಿದನಿಗೆ ಆಶೀರ್ವಾದ ಮಾಡಿ, ಹರಸಿ ಆರೈಕೆ ಮಾಡಿ ಅಂತ ಹೇಳ್ತಾ, ಈ ಸಿನಿಮಾನ ತಾವು ದಯವಿಟ್ಟು ಒಳ್ಳೆ ಪ್ರಚಾರ ಕೊಟ್ಟು ಜನ ಥಿಯೇಟ್ರಿಗೆ ಬಂದು ಈ ಸಿನಿಮಾನ ನೋಡಿ ಸಕ್ಸಸ್ ಆಗಲಿ ಅಂತೇಳಿ ತಮ್ಮೆಲ್ಲರಲ್ಲಿ ಕೇಳ್ಕೊತ ಮತ್ತೊಮ್ಮೆ ವಂದನೆ ಮಾಡ್ತೀನಿ. ಜೈ ಹಿಂದ್ ಸರ್. ಮೂರ್ತಿಯವರು ವಿಷ್ಣುದಾದ ಅಭಿಮಾನಿ ಅನ್ಸತ್ತೆ ಅಲ್ವಾ? ಅದಕ್ಕೆ ವಿಷ್ಣು ಪಕ್ಕ ಮೇಡಮ್, ಕೈಯಲ್ಲಿ ಕಡಾನು ಇದೆ. ಪಕ್ಕ ಮೇಡಮ್. ಲವ್ಲಿ. ಕನ್ನಡ ಸಿನಿಮಾ ನೋಡೋ ಮೂಲಕ ಕೂಡ ನಾವು ಕನ್ನಡಿಗರು ಒಂದು ಹೆಮ್ಮೆಯ ಭಾವ ಮೂಡಿಸ್ಕೊಡ್ಬೋದು. ಅದು ಒಂದು ರೀತಿಯ ಕನ್ನಡ ಸೇವೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ಈಗ ರಾಜು ಅವರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ, ಬಹಳ ಪ್ರೀತಿಯಿಂದ ಸರ್. ಎಲ್ರಿಗೂ ನಮಸ್ಕಾರ. ಈ ಚಿತ್ರದ ಬಗ್ಗೆ ನಮ್ಮ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಮತ್ತೆ ಕಲಾವಿದರು ಎಲ್ಲ ಮಾತಾಡೋರೆ. ಇದರಲ್ಲಿ ನಾನು ಮಾತಾಡೋದೇನು ಅಂತಿದ್ದಿಲ್ಲ. ನಾನು ಸಿನಿಮಾದಲ್ಲಿ ಒಂದು ಚಿಕ್ಕ ಪಾರ್ಟ್ ಕಲಾವಿದನಾಗಿ ಮಾಡಿದ್ದೀನಿ. ಕನ್ನಡ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಅಭಿಮಾನಿ ದೇವರುಗಳು ನಮ್ಮ ಸಿನಿಮಾ ಗೆಲ್ಸಿದ್ರೆ ಸಾಕು, ಅದನ್ನ ನಾವು ಬೇಡ್ಕೊಂತೀವಿ. ನಿಮ್ಮದು ಸಹಕಾರ ಇಂಪಾರ್ಟೆಂಟು. ನಿಮ್ಮ ಸಹಕಾರದಿಂದ ಈ ಸಿನಿಮಾ ಚೆನ್ನಾಗಿ ಓಡಲಿ ಅಂತ ನಾನು ಆಸೆ. ಬಂಡೆ ಕವಿ ಸಿನಿಮಾದ ನಿರ್ಮಾಪಕರು CG ಕಂಗರಾಜು ಸರ್. ನಾವು ಹೇಳೋಂಥದ್ದೇನಿಲ್ಲ, ಎಲ್ಲರೂ ಹೇಳಿದದೆ ನಾನು ಹೇಳಬೇಕಾಗ್ತದೆ. ನನಗೂ ಈ ಸಿನಿಮಾದಲ್ಲಿ ಸಣ್ಣ ಪಾತ್ರ ಕೊಟ್ಟಿದ್ದಾರೆ, ಇನ್ಸ್ಪೆಕ್ಟರ್ ರೋಲು. ಅದರಿಂದ ನಮಗೂ ತುಂಬ ಖುಷಿಯಾಗುತ್ತೆ. ಅದರಿಂದ ನಾವು ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೂ, ಪತ್ರಕರ್ತರಿಗೂ, ಇಲ್ಲಿ ಕುಂತಿರೋಂಥ ಎಲ್ಲ ಗಣ್ಯಾತಿಗಳಿಗೂ ಧನ್ಯವಾದ ತಿಳಿಸ್ತಾ ನನ್ನ ಈ ಎರಡು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.
ಸಿನಿಮಾ ತಂಡದವರು ಈ ಸಿನಿಮಾದ ನಿರ್ಮಾಪಕರು ರೈತರಾಗಿರೋದ್ರಿಂದ ಅವ್ರಿಗೆ ಹೆಚ್ಚು ಹಣ ವ್ಯಯ ಆಗಬಾರ್ದು ಅನ್ನೋ ಕಾರಣಕ್ಕೆ, ಬಹುಶಃ ಲೇಟು ಆಗಬಾರ್ದು ಸಿನಿಮಾ ಅನ್ನೋ ಕಾರಣಕ್ಕೆ DOP ಸಂದೀಪ್ ಹೊನ್ನಾಳಿಯವರು ಬ್ಯುಸಿ ಇದ್ದಾಗ ಎಡಿಟರ್ DOP ಆಗ್ತಿದ್ರು. ಸೊ ಈ ಸಿನಿಮಾಗೆ ಇಬ್ರು DOP ಅಂದರೆ ಒಂದು ಅವ್ರು ಮಾತಾಡೋದಿಲ್ವಾ? ಓಕೆ, ಆಚಾ ಓಕೆ. ಸೊ ನಿಮ್ಮ ಒಂದು ಬಾಂಧವ್ಯ ತುಂಬ ಖುಷಿ ಅನ್ನಿಸ್ತು. ಬಹುಶಃ ಇಲ್ಲಿಗೆ ಎಲ್ಲರೂ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.